ಕೊಲೆ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡೋದಕ್ಕೂ ಕೂಡ ಒಂದು ಪ್ರಯತ್ನ ನಡೆದಿದೆ ಅನ್ನುವ ಮಾಹಿತಿಯು ಕೂಡ ಈಗ ಲಭ್ಯವಾಗ್ತಾ ಇರೋದು. ಸಿಎಂ ಹಾಗೂ ಗೃಹ ಸಚಿವರಿಗೆ ಪ್ರಭಾವಿ ಸಚಿವರೊಬ್ಬರು ಒತ್ತಡವನ್ನು ಹೇರಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಬಚಾವ್ ಮಾಡುವಂತಹ ಒಂದು ಪ್ರಯತ್ನವನ್ನು ನೋಡಿ, ಇಂತಹ ಪ್ರಕರಣಗಳಲ್ಲೂ ಕೂಡ ನೀವು ಬಚಾವ್ ಮಾಡೋದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಇದಕ್ಕಿಂತ ದುರ್ದೈವದ ಕೆಲಸ ಅಥವಾ ಇದಕ್ಕಿಂತ ಕೆಟ್ಟ ಕೆಲಸ, ಇದಕ್ಕಿಂತ ಪಾಪದ ಕೆಲಸ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕರಣದಲ್ಲೂ ಕೂಡ ಬಚಾವ್ ಮಾಡೋದಕ್ಕೆ ಹೋಗಿದ್ದಾರಂತೆ. ದರ್ಶನ್ಗೂ ಅತ್ಯಾಪ್ತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಬೆಂಗಳೂರಿನ ಓರ್ವ ಸಚಿವರಿಂದ ಈ ಒತ್ತಡ ಹೋಗಿದೆ ಅನ್ನುವಂತಹ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗ್ತಾ ಇರೋದು. ದರ್ಶನ್ ಆಪ್ತರಿಂದ ಬೆಂಗಳೂರಿನ ಪ್ರಭಾವಿ ಸಚಿವರನ್ನ ಸಂಪರ್ಕಿಸಲಾಗಿದೆ. ಆ ಸಚಿವರೇ ಇಲ್ಲಿ ದರ್ಶನ್ ಪರವಾಗಿ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಈ ಒತ್ತಡ ಯಾವುದೇ ಏನೇ ಇದ್ರೂ ಕೂಡ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈಗ ಇರುವಂಥದ್ದು ಮುಂದಿನ ತನಿಖೆ ಹೇಗಾಗುತ್ತೆ ಅನ್ನುವಂತಹ ವಿಚಾರಗಳು ಬಹಳ ಮುಖ್ಯ ಆಗಿರುವಂಥದ್ದು. ಇಲ್ಲಿ ಡಾಕ್ಟರ್ ದಿನೇಶ್ ಅವರೇ, ಬಹಳ ಮುಖ್ಯವಾಗಿ ಸಾಂದರ್ಭಿಕ ಸಾಕ್ಷಿಗಳು ಇಲ್ಲಿ ಮುಖ್ಯ ಆಗುತ್ತೆ ಅನ್ನೋದು ನಿಜ. ಯಾಕಂದರೆ ಯಾರು ಕೊಲೆಯ ಆರೋಪಿಗಳಿದ್ದಾರೆ ಅವರು ಅಷ್ಟು ಮಂದಿ ಮಾತ್ರನೇ ಬಹುಶಃ ಅಲ್ಲಿ ಇದ್ದಿರ್ತಾರೆ, ಬೇರೆ ಇನ್ಯಾರು ಕೂಡ ಐ ವಿಟ್ನೆಸ್ ಇರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಕೊಲೆ ಹೇಗಾಗಿದೆ, ಯಾವ ಸ್ವರೂಪ ಆಗಿದೆ ಅನ್ನೋದು ಒಂದು ಭಾಗ. ಎರಡನೇದು, ದರ್ಶನ್ ಅಲ್ಲಿ ಪ್ರೆಸೆನ್ಸನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ಕೂಡ ಎಷ್ಟು ಮುಖ್ಯ ಆಗುತ್ತೆ. ಮತ್ತು ದರ್ಶನ್ ಅಲ್ಲಿ ಪ್ರೆಸೆಂಟ್ ಇದ್ದರು, ಅವರು ಪ್ರತ್ಯಕ್ಷ ಇದ್ದರು, ಅವರ ಎದುರುಗಡೆನೇ ಈ ಕೊಲೆ ನಡೆದಿದೆ ಅಂತ ಹೇಳಿದಾಗ ಆ ಕೊಲೆಯನ್ನು ಅವರು ಎಲ್ಲೂ ಕೂಡ ಅವರಾಗೇನು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇಲ್ಲ ಹೀಗೆ ಕೊಲೆ ಆಗಿದೆ ಅಂತೇಳಿ ಏನು ಕೊಟ್ಟಿಲ್ಲ. ಅವರು ಕೂಡ ಪಾರ್ಟ್ ಆಫ್ ದಟ್ ಆಗಿದೆ ಇದ್ದರೆ ಮಾತ್ರ ತಾನೇ ಈ ರೀತಿಯಾಗಿ ಮುಚ್ಚಿ ಹಾಕಿ ಹೋಗಿ ಅಲ್ಲಿ ಜಿಮ್ಮಲ್ಲಿ ಆರಾಮಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಡಾಕ್ಟರ್ ದಿನೇಶ್ ರಾವ್ ಅವರೇ, ಡೆಫಿನೆಟ್ಲಿ ನೋಡಿ, ಈ ಕೇಸ್ನಲ್ಲಿ ಮೊದಲನೇದಾಗಿ ಈಗ ಸಾವು ಯಾವ ಕಾರಣದಿಂದ ಅಂದ್ರೆ ಬೇಸ್ಡ್ ಆನ್ ದಟ್ ಇಂಜುರೀಸ್, ಯಾಕೆ ನಾನು ಕೆಲವು ಇಂಜುರೀಸ್ ನಾನು ನೋಡಿದಾಗ್ತೇನೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಒನ್ ರಾಡ್ ಇಲ್ಲ ಸ್ಟಿಕ್ ಆ ತರ ಒಂದು ಯೂಸ್ ಮಾಡಿದ್ದಾರೆ. ಕೆಲವು ಕಡೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳನ್ನು ಕಾಣಿಸ್ತಾ ಇದೆ. ಆಮೇಲೆ ಒಂದು ದೊಡ್ಡ ರಫ್ ಬ್ಲಂಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಏನು ಈ ಒಂದು ರಿಪೀಸ್ ಅಂತ ಏನ್ ಹೇಳ್ತಾರೆ, ಮರದ ಪೀಸು ಅಂತದಲ್ಲೂ ಯೂಸ್ ಮಾಡಿರೋ ಚಾನ್ಸಸ್ ಜಾಸ್ತಿ ಇದೆ. ಇಸ್ ವೆರಿ ಮಚ್ ಆಬ್ವಿಯಸ್. ಬಟ್ ಓನ್ಲಿ ಥಿಂಗ್ ಇಸ್ ವಾಟ್ ಕಾಸ್ ದ ಡೆತ್ ಆಫ್ ದ ಪರ್ಸನ್. ಸೊ ಅಂದ್ರೆ ನಂಬರ್ ಆಫ್ ಇಂಜುರೀಸ್ ಡಿಟರ್ಮೈನ್ ದ ನಂಬರ್ ಆಫ್ ಪೀಪಲ್. ಅಂದ್ರೆ 3 ಆಫ್ ಇಂಜುರೀಸ್ ನನಗೆ ಕಾಣಿಸ್ತಾ ಇದೆ. ಸೊ ಆ ಆಧಾರದ ಮೇಲೆ ಮಿನಿಮಮ್ 3 ಜನ ಅವನ ಮೇಲೆ ಅಟ್ಯಾಕ್ ಸಾಬೀತಾಗತ್ತೆ. ಸೊ ಆದ ಅಟ್ಯಾಕ್ ನಲ್ಲಿ ಬಟ್ ದರ್ಶನೇ ಮಾಡಿದ್ದಾರೆ ಅನ್ನೋದಕ್ಕೂ ಎಸ್ಟಾಬ್ಲಿಷ್ ನಾನು ಮೊದಲೇ ಹೇಳಿದಾಗೆ ದಟ್ ವಿಲ್ ಬಿ ಅ ವೆರಿ ಚಾಲೆಂಜಿಂಗ್ ಅಂಡ್ ಡಿಫಿಕಲ್ಟ್ ಟಾಸ್ಕ್ ವೆನ್ ನೋ ಬಡಿ ಎಲ್ಸ್ ಇಸ್ ಫ್ರಮ್ ಹಿಸ್ ಓನ್ ಪೀಪಲ್. ಒಂದು. ಆಮೇಲೆ ಎರಡನೇದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್. ಒಂದೇನಂದ್ರೆ ದಟ್ ವಾಟ್ ಇಸ್ ದ ಮೋಟಿವ್ ಒಂದು ಎಸ್ಟಾಬ್ಲಿಷ್ ಮಾಡಿದಾಗ ಮೆಸೇಜ್ ಬಂದಿದ್ದು, ದೆನ್ ದ ಮೋಟಿವ್ ರಿಲೇಟೆಡ್ ವಿತ್ ಹಿಮ್ ಅಂತ ಇದೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾ ಹೋದಾಗ, ಆಮೇಲೆ ಯಾರು ಕಾಲ್ ಮಾಡಿದ್ರು, ಯಾರು ಕರೆಸ್ಕೊಂಡ್ರು, ಅದನ್ನ ಆಫ್ ಇವೆಂಟ್ಸ್ ಪ್ಲಸ್ ಕೊರಾಬರೇಷನ್ಸ್ ಮಾಡ್ತಾ ಹೋದಾಗ ಅಲಾಂಗ್ ವಿತ್ ಟೆಕ್ನಿಕಲ್ ಎವಿಡೆನ್ಸ್ ಪ್ಲಸ್ ವಿಟ್ನೆಸಸ್ ಅಲ್ಲಿ ಚಾನ್ಸಸ್ ಕಮ್ಮಿ ಇರೋದ್ರಿಂದ ಡೆಫಿನೆಟ್ಲಿ ಕ್ಲಿಯರ್ ಕಟ್ ಕೇಸ್ ಆಫ್ ಕಿಡ್ನಾಪಿಂಗ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. The homicide ದರ್ಶನ್ ಮೇಲೆ ಎಸ್ಟಾಬ್ಲಿಷ್ ಮಾಡೋದು, ಕಿಡ್ನಾಪಿಂಗ್ ಡೆಫಿನೆಟ್ಲಿ ಕ್ಯಾನ್ ಬಿ ಎಸ್ಟಾಬ್ಲಿಷ್. ಅಂಡ್ ಡಿಸ್ಟ್ರಕ್ಷನ್ ಆಫ್ ದ ಎವಿಡೆನ್ಸ್ ಅಗೇನ್, ಈಗ he is not party to the homicide, ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಫ್ರಮ್ ಹಿಮ್ ಅದು ಡಸಂಟ್ ಅರೈಸ್. ಇನ್ವಾಲ್ವ್ ಮಾಡ್ತಾರೆ, ಅದು ಸಿಸಿಟಿವಿ ನಲ್ಲಿ ಎವಿಡೆನ್ಸ್ ಕೆಲವು ತೋರಿಸಿದಿರಿ, somebody else is involved. ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ಇದರಲ್ಲಿ ದಿಸ್ ಪರ್ಸನ್ ಯಾವ್ದಕ್ಕೆ ಪಬ್ಲಿಷ್ ಮಾಡಿ ಆ ಟೆಕ್ನಿಕಲ್ ಎವಿಡೆನ್ಸಸ್ ಎಸ್ಪೆಷಲಿ ಸಿಸಿಟಿವಿ ಮತ್ತೆ ಮೊಬೈಲ್ ಇದರಲ್ಲಿ ಇರ್ತಕ್ಕಂಥ ದಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್ ಬೋತ್ ಫಾರ್ ದ ಕಿಡ್ನಾಪಿಂಗ್ ಅಂಡ್ ಆಲ್ ಫಾರ್ ದ ಕ್ರೈಮ್ ಇಟ್ ಸೆಲ್ಫ್. ಅದೇನು ಹೋಮಿಸೈಡ್ ಮರ್ಡರ್ಗೂ ಅಷ್ಟೇ ಪ್ಲಸ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಈಗ ಅವರ ಪ್ರೆಸೆನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಸ್ವರೂಪ ಹೆಂಗಿರುತ್ತೆ? ಈಗ ಅಲ್ಲಿ ಆ ಗೋಡೌನ್ ಅಲ್ಲಿ ಅವರು ಇದ್ರ ಇಲ್ಲ ಅಂತ ಹೇಳಿ ಕೇವಲ ಮೊಬೈಲ್ಗಳು ಮಾತ್ರನೇ ಬಳಕೆ ಆಗುತ್ತಾ, ಅಥವಾ ಅಲ್ಲಿಗ ರಾಡ್ ಇವುಗಳಲ್ಲಿ ಸಿಗಬಹುದಾಗಿರುವಂತಹ ಅವರ ಏನು ಕೈ ಏನದನ್ನ ಫಿಂಗರ್ ಪ್ರಿಂಟ್ಸ್ ಇರಬಹುದು, ಅಥವಾ ಫುಟ್ವೇರ್ ಅನ್ನು ಯೂಸ್ ಮಾಡಿರ್ತಾರೆ ಅಲ್ಲಿ ಬಂದಿರುವಂತಹ ಸಂದರ್ಭಗಳಲ್ಲಿ, ಅಲ್ಲಿ ಅವುಗಳ ಆಧಾರದ ಮೇಲೂ ಕೂಡ ಈ ವ್ಯಕ್ತಿನಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವಕಾಶಗಳಿರ್ತಾವ. FS ಇಲ್ಲಿ ಬಹಳ ಕ್ರೂಷಿಯಲ್ ರೋಲ್ ಅನ್ನು ಕೂಡ ಇಲ್ಲಿ ನಿಭಾಯಿಸುವಂತ ಕಾರಣಕ್ಕಾಗಿ ಕೇಳ್ತಾ ಇದ್ದೀರಿ ಡಾಕ್ಟರ್ ದಿನೇಶ್ ರಾವ್ ಅವರೇ. ಅಲ್ಲಲ್ಲ, ಡೆಫಿನೆಟ್ಲಿ ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದ ಕ್ರೈಮ್ಸ್ ಮಾಡಿರೋ. ಬಟ್ ನನ್ಗ ಅನ್ಸಮತ್ತಿಗೆ ನೀವೇ ತೋರಿಸಿದ್ರಿ, ಆಚೆ ಒಂದ್ ಟೇಪ್ ಹಾಕಿದ್ರೆ ಒಳಗೆ ಸಾಮಾನ್ಯ ಜನನು ಹೋಗಿ ನಿಮ್ಮ ವಿಡಿಯೋದಲ್ಲೇ ಕಾಣಿಸುತ್ತೆ. ದಟ್ ಈಸ್ ಅಟ್ ದ ಟೈಮ್ ಆಫ್ ಕ್ಯಾಪ್ಚರಿಂಗ್ ದ ವಿಡಿಯೋ. ಅದಕ್ಕೂ ಮುಂಚೆ ಎಷ್ಟು ಜನ ಹೋಗಿ ದಟ್ಸ್ ನಮ್ಮ ಕ್ರೈಮ್ಸ್ ನಾವು ಮೊದಲೇ ಹೇಳಿದಾಗೆ
ಇಟ್ ಇಸ್ ಬಿನ್ ಡೆಫಿನೆಟ್ಲಿ ಕಂಪ್ಲೀಟ್ ಕಾಂಪ್ರಮೈಸ್. ಬಟ್ ಒನ್ ಇಂಪಾರ್ಟೆಂಟ್ ಏನಂದ್ರೆ, ಅಲ್ಲಿ ಈಗ ರಾಡ್ ಮೇಲೆ ಅದರಲ್ಲಿ ಇರ್ತಕ್ಕಂಥ DNA ಎವಿಡೆನ್ಸ್ ದಟ್ ಈಸ್ ವೆರಿ ಮಚ್ ಪಾಸಿಬಲ್, ಬಟ್ ಇಟ್ ಹಸ್ ಬೀನ್ ಪ್ರೋಸೆಸ್ಡ್ ಅಟ್ ದ ಕ್ರೈಮ್ ಸೀನ್ ಸೈಂಟಿಫಿಕಲಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಹ್ಮ್. ಆ ಕ್ರೈಮ್ ಸೀನ್ ಯಾವ ರೀತಿ ಮಾಡಿದ್ರು, ಅದಕ್ಕೂ ಮುಂಚೆ ಬೇರೆ ಯಾರು ಹೋಗದೆ ಇದ್ದಾಗ ದಟ್ ಈಸ್ ಪಾಸಿಬಲ್. ಹೋಗ್ ಬಂದ್ರೆ ದಟ್ ಪ್ರೊಸೆಸಿಂಗ್ ಆಫ್ ದ ಕ್ರೈಮ್ಸ್ ಇನ್ ಇಟ್ ಸೆಲ್ಫ್ ಇಸ್ ಫ್ಯೂಟೈಲ್, ಯಾವ್ದು ಉಪಯೋಗ ಬರೋದಿಲ್ಲ. ಸೊ ಒನ್ ಥಿಂಗ್ ಏನಂದ್ರೆ, ಆಮೇಲೆ ವಿಟ್ನೆಸಸ್ ಇದ್ರಲ್ಲಿ ಇರ್ಲಿಕ್ಕೆ, ಸೊ ಅಲ್ಲಿರ್ತಕ್ಕಂಥ ಇನ್ನೊಂದು ವಿಪರ್ಯಾಸ ಅಂದ್ರೆ, ಅಲ್ಲಿರ್ತಕ್ಕಂಥದ್ದು 13 ಜನದಲ್ಲಿ ಒಂದ್ 3-4 ಜನನೇ ಹೊಡೆದಿದ್ದು ಅಂದಾಗ ಡೆಫಿನೆಟ್ಲಿ ದ ಅಕ್ಯೂಸೇಷನ್ ಅಂಡ್ ದ ದರ್ಶನ್ ವಿಲ್ ಕಮ್ ಡೌನ್. ಬಟ್ ಒನ್ ಥಿಂಗ್ ಇಸ್ ಅ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದ ಕಿಡ್ನಾಪಿಂಗ್, ಅದು ಇವ್ರದ ಟೆಕ್ನಿಕಲ್ ಎಬಿಲಿಟಿ ವೆರಿ ವೈಟಲ್ ರೋಲ್. ಆಮೇಲೆ ಮೊದಲೇ ಹೇಳಿದಾಗೆ ದಟ್ ಕಿಡ್ನಾಪ್ ಹೂ ಕಾಲ್ಡ್ ದೆಮ್, ಯಾರು ಕರ್ಸಿದ್ ಇವ್ರಿಗೆ ಆ ಜಾಗಕ್ಕೆ, ಈ ಹುಡುಗರು ಯಾರು 3 ಒಪ್ಕೊಂಡಿಸಿದ್ ಯಾರು ಅಂತ ಪ್ರಶ್ನೆ ಬರುತ್ತೆ. ಅವ್ರಿಗೆ ಮೋಟಿವ್ ಏನು ಇರೋದಿಲ್ಲ. ಸೊ ಈ ಮೋಟಿವ್ ಇದ್ರ ಮಾಡ್ತಾ ಹೋದಾಗ ದೆನ್ ಈ ಮೇ ಬಿ ಪಾರ್ಟ್ ಆಫ್ ದಿ ಕ್ರೈಮ್. ಬಟ್ ಒನ್ ಥಿಂಗ್, ಕಿಡ್ನಾಪಿಂಗ್ ಕ್ಯಾನ್ ಬಿ ಈಸಿಲಿ. ಬಟ್ ಈಗ ಆಧಾರದಲ್ಲಿ ಮೊದಲೇ ಹೇಳಿದ್ನಲ್ಲ, ದೇಹದಲ್ಲಿ ಇರ್ತಕ್ಕಂಥ ಇಂಜುರೀಸ್, ನಂಬರ್ ಆಫ್ ಇಂಜುರೀಸ್, ಡಿಫ್ರೆಂಟ್ ಟೈಪ್ ಆಫ್ ಇಂಜುರೀಸ್ ಬೈ ಡಿಫ್ರೆಂಟ್ ಟೈಪ್ ಆಫ್ ವೆಪನ್ಸ್, ನನ್ನೇ ನೋಡಿದಾಗೆ 3 ಪ್ಯಾಟರ್ನ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಕಾಣಿಸ್ತಾ ಇದೆ. ದಟ್ ಕ್ಲಿಯರ್ಲಿ ಎಸ್ಟಾಬ್ಲಿಷ್ 3 ಪಾಸಿಬಿಲಿಟಿ ಆಫ್ ಮಿನಿಮಮ್ 3 ಇಂಡಿವಿಜುವಲ್ಸ್ ಅಂತೀವಿ ನಾವು. ಡಾಕ್ಟರ್ ದಿನೇಶ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆಗೆ. ಬಹಳಷ್ಟು ವಿಚಾರಗಳನ್ನ ನಿಮ್ಮ ಹತ್ರದಿಂದ ತಿಳ್ಕೊಳ್ಳುವಂಥದ್ದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತೀನಿ. ಹಾಗೆಯೇ ನಟರಾಜ್ ಶರ್ಮಾ ಅವರು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಚಿಕ್ಕ ಬ್ರೇಕ್ ನಂತರ.